ಬೇಸಿಗೆ ಸ್ಟಾರ್ಟ್ ಆಯಿತು, ತಂಪಾಗಿ ಮೊಸರನ್ನ ಮಾಡೋದು ನೋಡ್ಕೊಳ್ಳೋಣ. ಇವತ್ತು ನಾನು ತೋರಿಸೋ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ಯಾವಾಗಲೂ ಇದೇ ರೀತಿ ಮಾಡ್ತಿರ್ತೀರ. ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಕ್ರೀಮಿಯಾಗಿ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲು ಕುಕ್ಕರಲ್ಲಿ 1 ಗ್ಲಾಸಷ್ಟು ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. 1-2 ಸಲ ನೀಟಾಗಿ ತೊಳೆದ್ಬಿಟ್ಟು ನಂತರ ಇದರಲ್ಲೇ 1 ಗ್ಲಾಸಷ್ಟು ಹಾಲು, ಅಂದರೆ ನಾವು ರೈಸ್ ತೊಗೊಂಡಿದ್ವಲ್ಲ ಅದೇ ಗ್ಲಾಸಲ್ಲೇ 1 ಗ್ಲಾಸಷ್ಟು ಹಾಲು ಮತ್ತು 2 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಟೋಟಲ್ ಆಗಿ 3 ಗ್ಲಾಸು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3-4 ವಿಸಿಲ್ ಕೂಗಿಸ್ಕೊಳ್ತೀನಿ. ನೋಡಿ ರೈಸು ಎಷ್ಟು ಸಾಫ್ಟಾಗಿ ಚೆನ್ನಾಗಾಗಿದೆ. ಸಾಮಾನ್ಯ ಅನ್ನ ಮಾಡೋದಾದರೆ 2 ಗ್ಲಾಸ್ ನೀರು ಹಾಕ್ತಿರ್ತೀವಿ. ಮೊಸರನ್ನ ಆಗಿರೋದ್ರಿಂದ 3 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡಿಕೊಂಡು ಪೂರ್ತಿ ತಣ್ಣಗಾಗೋದಕ್ಕೆ ಒಂದು 10 ನಿಮಿಷ ಬಿಟ್ಟು ನಂತರ ನಾನು ಇದರಲ್ಲಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 300 ml ಅಷ್ಟು ಮೊಸರನ್ನ ಹಾಕ್ತಿದ್ದೀನಿ. ಗಟ್ಟಿ ಮೊಸರು, ತುಂಬ ಹುಳಿ ಬಂದಿರಬಾರ್ದು ನೋಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಹಾಲು ಅಥವಾ ನೀರೋ ನೀವು ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ ನಿಮಗೆ ತೆಳುವಾಗಿ ಬೇಕಾ ಅಥವಾ ಗಟ್ಟಿಗೆ ಬೇಕಾ ನೋಡಿಕೊಂಡು ಮಾಡ್ಕೋಬೋದು. ಸ್ವಲ್ಪ ಜನಕ್ಕೆ ಗಟ್ಟಿಗೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಸ್ವಲ್ಪ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಹಾಗೆಯೇ ಲಂಚ್ ಬಾಕ್ಸ್ಗಾದರೆ ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾನೆ ಮಿಕ್ಸ್ ಮಾಡಬೇಕು. ಓಕೆ, ನೋಡಿದ್ರಲ್ಲ ರೆಡಿ ಆಯಿತು. ನಾನು 1-2 ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೀನಿ. ಅಂದರೆ ರೆಸ್ಟೋರೆಂಟ್ಗಳಲ್ಲಿ ಹಾಕ್ತಾರೆ, ಅದರಿಂದ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಸ್ಕಿಪ್ ಮಾಡ್ಕೋಬೋದು. ಈಗ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಓಕೆ, ಈಗ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ನಾವು ಇಟ್ಕೊಂಡು ನಂತರ ತಿನ್ನೋದ್ರಿಂದ ತುಂಬ ತಣ್ಣಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆನಲ್ಲಿ. ಅಷ್ಟರಲ್ಲಿ ಒಗ್ಗರಣೆ ಸಹ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿದಿದ್ದೇನೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ ಮತ್ತು 2 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ನಂತರ ಒಂದು 2-3 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಕಟ್ ಮಾಡಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೋಬೋದು. ಮಕ್ಕಳು ತಿಂತಾರೆ ಅನ್ನೋದಾದರೆ ಕಟ್ ಮಾಡಿ ಸೇರಿಸ್ಕೊಂಬಿಡಿ. ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದು ಸೇರಿಸ್ತಿದ್ದೀನಿ. ಮೊಸರನ್ನದಲ್ಲಿ ಶುಂಠಿ ಹಾಕ್ಕೊಳ್ಳೋದ್ರಿಂದನೂ ಅಷ್ಟೇ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಒಣಮೆಣಸಿನ್ಕಾಯಿ ನಮಗೆ ಸ್ವಲ್ಪ ಕಪ್ಪಾದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಅಷ್ಟೇ ತಣ್ಣಗಾಗಲಿ, ಪಕ್ಕದಲ್ಲಿ ಇಟ್ಕೊಳ್ಳೋಣ. ನಾನೀಗ 1 ಗಂಟೆ ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಮೆತ್ತಗೆ ತುಂಬ ಚೆನ್ನಾಗಿದೆ. ಹಾಗೆ ತಿನ್ನೋದಕ್ಕೂ ಅಷ್ಟೇ ಒಂದು ರೀತಿ ಐಸ್ ಕ್ರೀಮ್ ಥರ, ನೋಡೋದಕ್ಕೂ ಹಾಗೆ ಇದೆ, ತಿನ್ನೋದಕ್ಕೂ ಅದೇ ಥರ ಇರುತ್ತೆ. ಈಗ ನಾವು ಮಾಡಿಟ್ಟಿರೋ ಅಂಥ ಒಗ್ಗರಣೆನೂ ಸೇರಿಸ್ಕೊಳ್ಳೋಣ. ನಂತರ ಇದರಲ್ಲಿ ನಾನು ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಸೇರಿಸ್ತಿದ್ದೀನಿ. ಈರುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಆದರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೇಲಿ ಬೇಕು ಅಂದರೆ ನೀವು ದಾಳಿಂಬೆ, ಗೋಡಂಬಿ ಇಲ್ಲ ದ್ರಾಕ್ಷಿ ಈ ಥರ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕಿನೂ ಮಿಕ್ಸ್ ಮಾಡ್ಕೋಬೋದು. ಈಗಲೂ ಅಷ್ಟೇ ಚೆನ್ನಾಗಿ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಲಾಸ್ಟಲ್ಲಿ ಉಪ್ಪನ್ನು ಸೇರಿಸ್ಬೇಕು. ನೀವು ಮೊದಲೇ ಉಪ್ಪು ಹಾಕ್ಕೊಂಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ, ಆಗ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ನೀವು ಯಾವಾಗ ತಿಂತೀರೋ ಆವಾಗ ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ ನಾನು ತೋರಿಸಿರೋ ಮೆಥಡಲ್ಲಿ ನೀವು ಒಂದು ಸಲ ಮಾಡ್ಕೊಂಡು ನೋಡಿ, ಖಂಡಿತ ನಿಮ್ಮನೇಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಬೇಸಿಗೆ ಅಂದಮೇಲೆ ಸಾಮಾನ್ಯ ಎಲ್ಲ ಮನೆಗಳಲ್ಲೂ ಮೊಸರನ್ನ ಮಾಡ್ತಿರ್ತೀರಲ್ವ. ಈ ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಇದ್ರ ಜೊತೇಲಿ ಉಪ್ಪಿನಕಾಯಿ ಇದ್ದರೆ ಸಾಕು, ತಟ್ಟೆ ಪೂರ್ತಿ ಖಾಲಿ ಮಾಡ್ಬೋದು. ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ, ಹೇಗೆ ಬಂತೋ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.